ಹೆಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಎಸ್, ನಾವು ಇವತ್ತು ಅಯ್ಯನಗುಡಿ ಅಂತ ಹೇಳಿದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಬಂದು ನಮ್ಮ ಡ್ಯಾಡಿ ಮನೆ ದೇವರು ಅಂತ ಹೇಳಿದ್ರೆ ನಮ್ಮ ತಂದೆ ಮನೆ ದೇವರು ಬಂದು ಶ್ರೀನಿವಾಸ ಹಾಗೂ ಚಾಮುಂಡೇಶ್ವರಿ ತಾಯಿ. ನಾವು ತಿರುಪತಿಗೆ ಹೋಗೋಕ್ಕಾಗಿಲ್ಲ ಅಂತ ಹೇಳಿದ್ರು ನಾವು ಇಲ್ಲಿ ಹೋಗಿ ಬಂದರೆ ಅದಕ್ಕೆ ಸಮ ಅಂತ ಹೇಳ್ತಾರೆ. ಅಲ್ಲಿ ಆಗಾಗ ಹೋಗೋಕ್ಕಾಗದೇ ಇರೋರು ಇಲ್ಲಿ ಹೋಗಿ ಬಂದರೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಹೊರಟಿದ್ದೀವಿ. ಸೊ ನೋಡಿ, ಇಲ್ಲಿದ್ದ ರೀತಿ ಅವಳೇನೋ ಮೂಕ ಪಾತ್ರ ಅಭಿನಯ ಅಂತಾರಲ್ಲ ಆ ರೀತಿ ಮಾಡ್ತಾ ಇದ್ದಾಳೆ. ಅವಳೇ ತೊಗೊಂಡು ಇದನ್ನು ವೀಡಿಯೋ ಮಾಡಿದ್ದಾಳೆ. ಸೊ ಹಾಗಾಗಿ ಇರೋಕ್ಕೆ ಬಿಟ್ಟೆ. ಆ್ಯಂಡ್ ಇಲ್ಲಿ ನಾವು ಹೊರಡೋಕ್ಕಿಂತ ಮುಂಚೆ ನಮ್ಮ ಡ್ಯಾಡಿ ಯಾವಾಗಲೂ ಆಟೋಲ್ಲಿ ಹೊರಟಿದ್ದೀವಿ. ಸೊ ಅವರು ನಮ್ಮ ಆಟೋ ಅಂತ ಹೇಳಿದ್ರೆ ಒಂದು ಹೈಬಿಸ್ಕಸ್ ಫ್ಲವರ್ ಇದ್ದೇ ಇರುತ್ತೆ. ನಮ್ಮ ಮಂಡ್ಯದಲ್ಲಿ ಅದು ಫೇಮಸ್ಸು. ನಮ್ಮ ಡ್ಯಾಡಿ ಆಟೋ ಅಂತ ಹೇಳಿದ್ರೆ ಅದರಲ್ಲಿ ಹೈಬಿಸ್ಕಸ್ ಫ್ಲವರ್ ಇದ್ದೇ ಇರುತ್ತೆ. ಸೊ ಅಲ್ಲಿಗೆ ಹೊರಟಿದ್ದೀವಿ. ಹಾಗೆ ನಮ್ಮ ಮನೆಯ ಎದುರುಗಡೆ ಮನೆ ಅಂಕಲ್ ಸಿಕ್ಕಿದ್ರು. ಅವ್ರು ಮಾತಾಡಿಸ್ತಾಯಿದ್ರು. ಆ್ಯಂಡ್ ಏರ್ ಕಡಿಮೆ ಆಗಿದೆ ಟಯರಲ್ಲಿ ಅಂತ ಹೇಳಿದ್ರು. ಹೌದಾ ಅಂತ ಹೇಳಿ ಸರಿ, ಬಿಫೋರ್ ಎಲ್ಲ ನಾವು ಹೊರಡೋಕ್ಕಿಂತ ಮುಂಚೆ ಮಂಡ್ಯದಿಂದ ಹೊರಟಿದ್ದೀವಲ್ವ, ಸೊ ಹಾಗಾಗಿ ಯಾಕೂ ಏರ್ ಚೆಕ್ ಮಾಡಿಸ್ಬಿಡೋಣ ಅಂತ ಹೋಗಿ ಇಲ್ಲಿ ಏರ್ ಚೆಕ್ ಮಾಡಿಸ್ತಾ ಇದ್ದೀವಿ. ಈ ಆಟೋದಲ್ಲಿ ಈಗ ಪ್ರಾಪರಾಗಿ 3 ಜನ ನಾವು ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಬಟ್ ಒಂದು ಟೈಮ್ ಇತ್ತು, ನಮ್ಮ ಚೈಲ್ಡ್ಹುಡ್ ಡೇಸು. ಆ ಡೇಸ್ ಅಂತೂ ಅಷ್ಟು ಮೆಮೊರಬಲ್ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಒಂದು ಆಟೋದಲ್ಲಿ ನಿಯರ್ಲಿ ನಾನು, ಅಮ್ಮ, ಅಕ್ಕ, ನಮ್ಮ ಈಗ ನೋಡ್ತಾ ಇದ್ದೀರಲ್ಲ ನನ್ನ ಕಸಿನ್ನು ಅವಳು, ಮತ್ತು ನನ್ನ ತಮ್ಮ, ತಂಗಿ, ನಮ್ಮ ಆಂಟಿ, ಅಂಕಲ್ಲು, ಅಜ್ಜಿ, ನಮ್ಮ ಮಾಮಿ, ಆಮೇಲೆ ನಮ್ಮ ಅತ್ತೆ ಮಗಳು, ಅದೇ ಮಾಮಿ ಮಗಳು ಸೌಮ್ಯ ಅಂತ ಹೇಳ್ತಾ ಇದ್ನಲ್ಲ, ಇಷ್ಟು ಜನ. ಅದು ಅಲ್ಲದೆ ಜೊತೆಗೆ ಪಾತ್ರೆನೂ ತೊಗೊಂಡು ಹೋಗ್ತಾಯಿದ್ವಿ ಅಡುಗೆ ಮಾಡೋಕ್ಕೆ. ಇಷ್ಟು ಜನ ಅದು ಹೇಗೆ ಹೋಗ್ತಾಯಿದ್ವೋ ಏನೋ ದೇವ್ರಿಗೆ ಗೊತ್ತು. ಈಗ ನೆನೆಸ್ಕೊಂಡ್ರೆ ಹೇಗೆ ಹೋಗ್ತಾಯಿದ್ವಿ ಅಂತ ಈಗಲೂ ನಮ್ಮ ಡ್ಯಾಡಿ ಮಮ್ಮಿ ಎಲ್ಲ ಅವರೇ ಆಶ್ಚರ್ಯಪಡ್ತಾರೆ, ಹೆಂಗೆ ಹೋಗ್ತಾಯಿದ್ವೋ ನಾವು ಅಂದ್ಬಿಟ್ಟು. ಈಗ ಪ್ರಾಪರಾಗಿ ನಾವು 3 ಮೆಂಬರ್ಸ್ ಕರೆಕ್ಟಾಗಿ ಕೂರೋಕ್ಕಾಗಲ್ಲ. ಬಟ್ ದೋಸ್ ಡೇಸ್ ಆಗಿ ಗೋಲ್ಡನ್ ಡೇಸ್ ಅಂತ ಹೇಳ್ತೀನಿ. ಅಷ್ಟು ಮೆಮರೀಸ್ ಇದೆ ನಮ್ಮ ಚೈಲ್ಡ್ಹುಡ್ದು. ಇಲ್ಲಿ ನಾನು ಆಟೋ ಡ್ರೈವ್ ಮಾಡ್ತಾಯಿದ್ದೀನಿ. ಮುಂಚೆ ಎಲ್ಲ ನಮ್ಮ ಡ್ಯಾಡಿ ಡ್ರೈವ್ ಮಾಡ್ತಾಯಿದ್ರು. ಬಟ್ ಈಗ ನಾನು ಓಡ್ಸೋದು ಕಲ್ತಿರೋದ್ರಿಂದ ನಾನೇ ಡ್ರೈವ್ ಮಾಡ್ತಾಯಿದ್ದೀನಿ. ನಾನು ಹೇಗೆ ಕಲಿತೆ ಅಂತ ಹೇಳಿದ್ರೆ, ನಾನು ಮುಂಚೆ ಎಲ್ಲ ಚಿಕ್ಕ ವಯಸ್ಸಿಂದನೂ ನಮ್ಮ ಡ್ಯಾಡಿ ಜೊತೆ ಅವ್ರ ಗಾಡಿ ಹೋಗುವಾಗೆಲ್ಲ ನಾನು ಹೋಗ್ಬಿಡ್ತಾಯಿದ್ದೆ. ಆಗಲಿಂದ ನಮ್ಮ ಡ್ಯಾಡಿ ನನ್ನ ಕೈಗೆ ಸ್ಟೇರಿಂಗ್ ಕೊಟ್ಟು, ಅಂದರೆ ಈ ಥರ ಹೇಳ್ಕೊಟ್ಟು ನಾನು ಡ್ರೈವ್ ಮಾಡ್ತಾಯಿದ್ದೆ. ಬಟ್ ಒಬ್ಳಿಗೆ ಕೊಡ್ತಾ ಇರಲಿಲ್ಲ. ಬಟ್ ಒಂದು ಸ್ವಲ್ಪ ಈಗ ಒಂದು 6 to 8 months ಬ್ಯಾಕಿಂದ ನಾನೇ ಕಂಪ್ಲೀಟಾಗಿ ಡ್ರೈವ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಹಾಗಾಗಿ ಈಗ ಎಲ್ಲೇ ಹೋದರೂ ನಾನೇ ಕರ್ಕೊಂಡು ಹೋಗ್ತೀನಿ. ನಮ್ಮ ಡ್ಯಾಡಿ ನಮಗೆ ಯಾವಾಗಲೂ ಹೇಳ್ತಾ ಇರ್ತಾರೆ, ನಮ್ಮ ಹತ್ರ ಇರೋದ್ರಲ್ಲಿ ನಾವು ಪಡಬೇಕು, ಖುಷಿಯಾಗಿರಬೇಕು, ಹಾಸಿಗೆ ಇದ್ದಷ್ಟು ಮಾತ್ರನೇ ಕಾಲು ಚಾಚಬೇಕು ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಈ ರೀತಿಯಾಗಿ ತುಂಬ ಅವರು ನನಗೆ ಲೆಸನ್ಸ್ ಹೇಳ್ಕೊಟ್ಟಿದ್ದಾರೆ. ನನಗೂ ಅಷ್ಟೇ, ನಮ್ಮ ಅಕ್ಕನಿಗೂ ಅಷ್ಟೇ ತುಂಬ ಲೆಸನ್ಸ್ ಈ ರೀತಿಯಾಗಿ ನಮಗೆ ಚಿಕ್ಕ ವಯಸ್ಸಿಂದನೂ ಹೇಳ್ಕೊಟ್ಟಿದ್ದಾರೆ. ನಾನು ಮಧ್ಯ ವೀಡಿಯೋದಲ್ಲಿ ನಿಮಗೆ, ಈ ವಿಡಿಯೋದಲ್ಲಿ ಅಂತ ಅಲ್ಲ, ಬೇರೆ ಬೇರೆ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಏನೇನು ಅಂತ. ದೆನ್ ನಾವು ಹೊರಟಿದ್ದು ಇದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಹತ್ರ ಇರೋದು ಅಯ್ಯನಗುಡಿ ಅಂತ, ಶ್ರೀ ಕ್ಷೇತ್ರ ಕೆಂಗಲ್, ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ನಿಮಗೆ ಮೈಸೂರು ಬ್ಯಾಂಗ್ಳೂರು ಹೈವೇ ಇತ್ತಲ್ಲ ಮುಂಚೆ, ಆ ರೋಡಲ್ಲೇ ನಿಮಗೆ ಸಿಕ್ಬಿಡುತ್ತೆ. ಇನ್ ಬಿಟ್ವೀನ್ ಇದು ಚನ್ನಪಟ್ಟಣ ರಾಮನಗರ ಮಧ್ಯದಲ್ಲಿ ಇರೋವಂಥದ್ದು ಈ ದೇವಸ್ಥಾನ. ಈ ಮೂರ್ತಿನ ಕೆಂಪು ಬಂಡೆಯಿಂದ ಕೆತ್ತನೆ ಮಾಡಿದ್ದಾರೆ. ಹಾಗಾಗಿ ಇಲ್ಲಿಗೆ ಕೆಂಗಲ್ ಆಂಜನೇಯ ಸ್ವಾಮಿ ಎಂಬ ಹೆಸರು ಬಂತಂತೆ. ಆಮೇಲೆ ಈ ಮೂರ್ತಿ ಬಂದು 5.5 ಅಡಿ ಎತ್ತರ ಇದೆ. ಆ್ಯಂಡ್ ಇದಕ್ಕೆ ಯಾವಾಗಲೂ ಸಿಂಧೂರ ಹಚ್ಚದಂತೆ ಕಾಣಿಸ್ತಾ ಇರುತ್ತೆ. ಆಮೇಲೆ ಇಲ್ಲಿ ಜನರೆಲ್ಲ ಏನು ಅಂದರೆ, ಇಲ್ಲಿ ನಂಬಿಕೆ ಏನಿದೆ ಅಂತ ಹೇಳಿದ್ರೆ, ಜಟಾಯು ಪಕ್ಷಿನ ಮುಕ್ತಗೊಳಿಸಿದಾದ್ಮೇಲೆ ಹನುಮಂತರಾಯರು ದಣಿದು ರಕ್ತಚಂದನ ಸೇವಿಸಿ ಅವರು ಇಲ್ಲೇ ಇರಬೇಕು ಅಂತ ಈ ಮೂರ್ತಿಯ ಮತ್ತೊಂದು ವಿಶಿಷ್ಟ ಲಕ್ಷಣ ಏನು ಅಂತ ಹೇಳಿದ್ರೆ, ಇಲ್ಲಿ ಆಂಜನೇಯನಿಗೆ ಮೀಸೆ ಇದೆ ಅಂತ. ಮತ್ತು ಆಂಜನೇಯನ ಬಾಲದಲ್ಲಿ ಗಂಟೆ ಇದೆಯಂತೆ, ಎಡಭಾಗದಲ್ಲಿ ಸೌಗಂಧಿಕ ಹೂವು ಇದೆ ಅಂತೆ.
ಇನ್ನೊಂದು ನಂಬಿಕೆ ಏನು ಅಂತ ಹೇಳಿದ್ರೆ, ಇಲ್ಲಿ ಪ್ರತಿ ವರ್ಷವೂ ಮೂರ್ತಿ ಬೆಳೀತಿದೆ ಅಂತ ನಂಬ್ತಾ ಇದ್ದಾರೆ. ಹಾಗೂ ಅವರ ದಿಕ್ಕು ಬದಲಾವಣೆ ಅಂತ ಹೇಳಿದ್ರೆ ಉತ್ತರದಿಂದ ಪೂರ್ವಕ್ಕೆ ದಿಕ್ಕು ಬದಲಾಗುತ್ತಾ ಇದೆ ಅಂತ ಎಲ್ಲರೂ ನಂಬಿದ್ದಾರೆ. ಮತ್ತು ಇದು ಮಕರ ಸಂಕ್ರಾಂತಿಯ ದಿನದಂದು ಅಂತ ಹೇಳಿದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಆಂಜನೇಯನ ಮೇಲೆ ಬೀಳುತ್ತಂತೆ. ಹಾಗೂ ಇಲ್ಲಿ ಇನ್ನೇನು ಅಂತ ಹೇಳಿದ್ರೆ, ನಂಬಿ ನಮ್ಮ ಏನು ಆಸೆಗಳಿರುತ್ತೋ ಅದನ್ನು ಈಡೇರಿಸು ಅಂತ ಹೇಳಿ ಆಂಜನೇಯನಿಗೆ 12 ಪ್ರದಕ್ಷಿಣೆಗಳನ್ನು ಹಾಕಿದ್ರೆ ನಮ್ಮ ಆಸೆಗಳು ಈಡೇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ, ಹಾಗೆ ನಂಬಿದ್ದಾರೆ. ಈ ದೇವಸ್ಥಾನಕ್ಕೆ ಯಾರು ಹೋಗಬೇಕು ಅಂತ ಅನ್ಕೋತಾ ಇದ್ದರೆ, ಓನ್ ವೆಹಿಕಲ್ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ, ಜಸ್ಟ್ ಗೂಗಲಲ್ಲಿ ಟೈಮಿಂಗ್ ಚೆಕ್ ಮಾಡ್ಕೊಂಡು ಬರ್ಬೋದು. ಹಾಗೆಯೇ ಇನ್ ಕೇಸ್ ಏನಾದ್ರು ಬ್ಯಾಂಗ್ಳೂರಿಂದ ಬರೋರಿದ್ದರೆ, ಬಸ್ಸಲ್ಲಿ ಬರೋರಿದ್ದರೆ ರಾಮನಗರದಲ್ಲಿ ಇಳ್ಕೊಂಡ್ರೆ ನಿಮಗೆ ರಾಮನಗರದಿಂದ ಈ ಟೆಂಪಲ್ಗೆ ಶೇರ್ ಆಟೋ ಸಿಗುತ್ತೆ. ಅಕಸ್ಮಾತ್ ಇನ್ನೇನಾದ್ರು ಮೈಸೂರು, ಮಂಡ್ಯ ಈ ಸೈಡ್ ಯಾರು ಬರೋರಿದ್ದರೆ, ಈ ಸೈಡಿಂದ ಬರೋರಿದ್ದರೆ ನೀವು ಚನ್ನಪಟ್ಟಣ ಅಲ್ಲಿ ಇಳ್ಕೊಳ್ಳಿ. ಚನ್ನಪಟ್ಟಣ ಅಲ್ಲಿ ಇಳ್ಕೊಂಡು ನಿಮಗೆ ಶೇರ್ ಆಟೋ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸಿಟಿ ಬಸ್ಸಸ್ ಇದೆ. ಬಸ್ ಅದು ಟೈಮಿಂಗ್ ಅನ್ಕೋತೀನಿ, ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಬಸ್ ಇದೆ, ಬಟ್ ನಾವು ನೋಡಿರೋ ಹಾಗೆ ಸ್ವಲ್ಪ ಲೇಟ್ ಆಗುತ್ತೆ ಬಸ್ಸಸ್ ಎಲ್ಲ. ಸೊ ನಿಮಗೆ ಶೇರ್ ಆಟೋ ಸಿಗುತ್ತೆ, ನೀವು ಬೇಕಂದರೆ ಹೋಗ್ಬೋದು. ಶೇರ್ ಆಟೋಗೆ ಪರ್ ಹೆಡ್ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ, 10 or 20 ಅನಿಸುತ್ತೆ, ನೀವು ಹೋಗ್ಬೋದು. ಇಲ್ಲಿ ನಾವು ಹೋಗಿದ್ದು ಶನಿವಾರ. ನಾವು ಮನೆ ಬಿಟ್ಟಾಗಲೇ ಆಫ್ಟರ್ನೂನ್ 2:30 ಆಗಿಬಿಟ್ಟಿತ್ತು, ಅರೌಂಡ್ 2:30 ಆಗಿಬಿಟ್ಟಿತ್ತು. ಸೊ ನಾವು ಹೋಗಿದ್ದ ಟೈಮ್ಗೆ ಅಷ್ಟೇನು ರಶ್ ಇರಲಿಲ್ಲ. ಆ್ಯಂಡ್ ನಮ್ಮದು ಬೇಗ ದರ್ಶನ ಆಯಿತು. ಒಳಗಡೆ ಫೋಟೋಗ್ರಫಿ ಅಂತೂ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂತ ಹಾಕ್ಬಿಟ್ಟಿದ್ದಾರೆ. ಫೋಟೋ ಆಗಲಿ ವಿಡಿಯೋ ಆಗಲಿ ಏನೂ ಮಾಡೋ ಆಗಿಲ್ಲ. ಸೊ ಹಾಗಾಗಿ ಒಳಗಡೆದೇನು ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಆ್ಯಂಡ್ ದೆನ್ ನಾವಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಮಳೆ ಬರೋಗೆ ಆಯಿತು. ಸೊ ವಾಪಸ್ಸು ನಾವು ಮನೆ ಕಡೆಗೆ ಹೊರಟ್ವಿ. ಸೊ ಇದಾಗಿತ್ತು ವಿಡಿಯೋ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.